ನಮಸ್ಕಾರ. ಇಂದು ಕೆಇಎ ಕಡ್ಡಾಯ ಕೆಇಎ ನಡೆಸಿರುವಂತಹ ಕಡ್ಡಾಯ ಕನ್ನಡದ ಸಂಭವನೀಯ ಕೀ ಉತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಗುಂಪಿಗೆ ಸೇರದ ಪದ ಯಾವುದು ಅಂದ್ರೆ ಪದಗಳು ಯಾವುದು ಅಂತ ಅಂದ್ಬಿಟ್ಟು ಕೇಳಿದರೆ, ಜಮೀನು, ರೈತ, ಕಾಗದ, ಹಸಲು ಅಂತಕ್ಕಂಥದ್ದು ಹಿಂದೂಸ್ತಾನಿ ಪದಗಳು. ಲಾಯರು, ಕಾರ್ಡು, ಫೀಸು, ಕಾಲೇಜು ಅಂತಕ್ಕಂಥದ್ದು ಇಂಗ್ಲಿಷ್ ಪದಗಳು. ಅಲಮಾರು, ಸಾಬೂನು, ಪಾದ್ರಿ ಅಂತ ಮೇಜು ಅಂತಕ್ಕಂಥವು ಪೋರ್ಚುಗೀಸ್ ಪದಗಳು. ಇವು ಮೂರು ಸಹ ಏನಾಗುತ್ತೆ ಅಂದ್ರೆ ಅನ್ಯ ದೇಶೀಯ ಪದಗಳು ಆಗುತ್ತೆ. ಆದ್ರಿಂದ ಸರಿಯಾದ ಉತ್ತರ ಯಾವ್ದು ಅಂದ್ರೆ ಅಜ್ಜ, ಅಜ್ಜಿ, ಹಕ್ಕಿ, ತಿಳಿ, ನಿದ್ದೆ. ಇದು ಯಾವುದಕ್ಕೆ ಅಂತಂದ್ರೆ ಅಚ್ಚಗನ್ನಡದ ಪದಗಳಿಗೆ ಉದಾಹರಣೆ. ಆದ್ರಿಂದ ನಾವು ಇದನ್ನ ತೆಗಿಬೇಕು. ಉಳ್ಕೊಂಡಿರೋವೆಲ್ಲ ಅನ್ಯ ದೇಶೀಯ ಪದಗಳು, ಇದು ದೇಶೀಯ. ನೆಕ್ಸ್ಟ್ ಕುಲಾಲ ಚಕ್ರ ಅಂತಕ್ಕಂಥದ್ದು. ಇದರ ಅರ್ಥ ಏನು ಅಂತ ಕೇಳಿದರೆ, ಕುಲಾಲ ಚಕ್ರ ಅಂತಂದ್ರೆ ಮಡಿಕೆ ಮಾಡಲು ಕುಂಬಾರನು ಬಳಸುವಂತಹ ಸಾಧನವನ್ನ ಕುಲಾಲ ಚಕ್ರ ಅಂತ ಅಂದ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. 3ನೇ ಕ್ವಶನ್, ಹೊಂದಿಸಿ ಬರೆಯಿರಿ. ಜೋಗದ ಸಿರಿ ಬೆಳಕಿನಲ್ಲಿ ಇದನ್ನ ಬರೆದಿರ್ತಕ್ಕಂಥವ್ರು KS ನಿಸಾರ್ ಅಹಮದ್. ಮೂಡಲ ಮನೆಯ ಮುತ್ತಿನ ನೀರನ ಇದನ್ನ ಬರೆದಿರ್ತಕ್ಕಂಥವ್ರು ದ.ರಾ ಬೇಂದ್ರೆ. ಆನಂದಮಯ ಈ ಜಗಹೃದಯ ಇದನ್ನ ಬರೆದಿರ್ತಕ್ಕಂಥವ್ರು ಕುವೆಂಪು. ಹಚ್ಚೇವು ಕನ್ನಡದ ದೀಪ ಇದನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ DS ಕರ್ಕಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ 3 ಈಸ್ ಕರೆಕ್ಟ್. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ 4ನೇದು, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಅಂತಕ್ಕಂಥದ್ದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತಂದ್ರೆ ನೀಳ್ಗತೆ ಎನ್ನುವಂತಹ ಸಾಹಿತ್ಯ ಪ್ರಕಾರಕ್ಕೆ ಇದು ಸೇರಿದೆ. ಇಲ್ಲಿ ನೋಡಿ, ಇದು ಯಾಕೆ 6ರಿಂದ 12ನೇ ತರಗತಿ ಪುಸ್ತಕ ಓದ್ಬೇಕು ಅಂತಂದ್ರೆ ಇದು ಕೃಷ್ಣೇಗೌಡರ ಆನೆ ಅಂತಕ್ಕಂಥದ್ದು ದ್ವಿತೀಯ PUC ನಲ್ಲಿ ಇಟ್ಟಿರ್ತಕ್ಕಂತಹ ಒಂದು ಕತೆ. ಇದು ನೀಳ್ಗತೆ. ಅದರಿಂದ 6ರಿಂದ 12ನೇ ತರಗತಿಯವರೆಗಿನ ಪುಸ್ತಕಗಳನ್ನ ಓದ್ಕೊಂಡ್ರೆ ಸಾಕಾಗುತ್ತೆ ಕಡ್ಡಾಯ ಕನ್ನಡಕ್ಕೆ. ನೆಕ್ಸ್ಟ್, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿಯನ್ನು ಬಳಸಿ ರಚನೆಯಾದ ಕೃತಿ. ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಒಂದೇ ವೀರೇಶ ಚರಿತೆ. ಯಾರ್ದು ಅಂತಂದ್ರೆ ರಾಘವಾಂಕದ್ದು. ಮತ್ತೆ ಇನ್ನ ಸಿದ್ದರಾಮ ಚಾರಿತ್ಯ ಮತ್ತೆ ಸೋಮನಾಥ ಚಾರಿತ್ಯ ಅಂತಕ್ಕಂಥವು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂತಹ ಕೃತಿಗಳು. ಇವು ಎರಡು ಸಹ ರಾಘವಾಂಕನಿಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಬಂದು ಪದಗಳನ್ನ ಹೊಂದಿಸಿ ಬರೆಯಿರಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. 6ನೇ ಕ್ವಶನ್, ಪದಗಳನ್ನ ಹೊಂದಿಸಿ ಬರೆಯಿರಿ. ಆಸ್ತಿ ಅಂತಂದ್ರೆ ಯಾವುದು ಅಂತಂದ್ರೆ ಶ್ರದ್ಧೆ ಅನ್ನುವಂಥದ್ದು ಬರುತ್ತೆ. ಆಸ್ತಿ ಅಂತಂದ್ರೇನು ಶ್ರದ್ಧೆ. ಉತ್ಕರ್ಷ ಅಂತಂದ್ರೆ ಏಳಿಗೆ ಬರುತ್ತೆ. ನೆಕ್ಸ್ಟ್ ಅಗ್ರಣಿ ಅಂತಂದ್ರೆ ಮುಂದಾಳು. ಅಗ್ರ ಅಂತಂದ್ರೆ ಮುಂದೆ, ಅಗ್ರಣಿ ಅಂದ್ರೆ ಮುಂದಾಳು. ಇಶುದಿ ಅಂತಂದ್ರೆ ಯಾವ್ದು ಬರುತ್ತೆ ಅಂದ್ರೆ ಭತ್ತಳಿಕೆ ಬರುತ್ತೆ. ಆದ್ರಿಂದ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಬಂದು ಅರ್ಥ ಅಂದ್ರೆ ಇದು ಸಹ ಹೊಂದಿಸಿ ಬರೆಯಿರಿ. ಇದಕ್ಕೆ ಸಹ ಸಂಬಂಧಿಸಿದ್ದು ಯಾವುದು ಹುಡುಗಿಸು, ಕಸಾಯಿ, ಕಳಬ, ಕಪೋತ. ನಾವ್ ಯಾವ್ದಾದ್ರು 1, 2 ಗೊತ್ತಿದ್ರು ಸಹ ಇವನ್ನ ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡ್ಬೋದು. ಕಸಾಯಿ ಖಾನೆ ಅಂತ ಕೇಳಿದಿರಲ್ವಾ? ಕಸಾಯಿ ಖಾನೆಯಲ್ಲಿ ಯಾರು ಇರ್ತಾರೆ? ಕಟುಕರು ಇರ್ತಾರೆ. ನೆಕ್ಸ್ಟ್ ಕಳಭ, ಹಿಭ ಅಂತಂದ್ರೆ ಕೇಳಿದಿರಲ್ಲ? ಆನೆ. ಹಿಭ ಅಂತಂದ್ರೆ ಆನೆ, ಕಳಭ ಅಂತಂದ್ರೆ ಆನೆಯ ಮರಿ ಅಂತಕ್ಕಂಥದ್ದು. ಕಪೋತ ಅಂತಂದ್ರೆ ಪಾರಿವಾಳ ಅನ್ನುವಂತಹ ಅರ್ಥ ಇದೆ. ಉಡುಗಿಸು ಅಂತಂದ್ರೆ ತಗ್ಗಿಸು ಅನ್ನುವಂತಹ ಅರ್ಥ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ ವಿರುದ್ಧ ಪದ ಯಾವುದು ಅಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ವಿರುದ್ಧ ಪದವಲ್ಲದನ್ನು ಗುರುತಿಸಿ ಅಂತ. ಇಲ್ಲಿ ಕ್ಷಯ, ವೃದ್ಧಿ ಇದು ಸಹ ವಿರುದ್ಧ ಪದ. ವ್ಯಕ್ತಿ, ಸಮಷ್ಟಿ ಇದು ಸಹ ವಿರುದ್ಧ ಪದ. ಶಾಖ, ಶೀತ ಇದು ಸಹ ವಿರುದ್ಧ ಪದ. ಸಂಧ್ಯಾ, ಸಂಜೆ ಅಂತಕ್ಕಂಥದ್ದು ವಿರುದ್ಧ ಪದ ಅಲ್ಲ. ನೆಕ್ಸ್ಟ್ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 4ನೇದು ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ತತ್ಸಮ ತದ್ಭವ ಪದಗಳನ್ನ ಹೊಂದಿಸಿ ಬರೆಯಿರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾನೆ. ಕಾವ್ಯ ಬಂದು ಕಬ್ಬ, ಗೋಷ್ಠಿ ಬಂದು ಗೊಟ್ಟಿ, ಚತ್ರಿಕಾ ಬಂದು ಸತ್ತಿಗೆ, ತಟ ಬಂದು ದಡ. ಇದು ಆಪ್ಷನ್ ನಂಬರ್ 2 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮನೆತನಕ
ಮನೆತನಕ ಎನ್ನುವುದು ಯಾವುದಕ್ಕೆ ಉದಾಹರಣೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಮನೆತನಕ ಅಂತಕ್ಕಂಥದ್ದು ಯಾವುದಕ್ಕೆ ಅಂತಂದ್ರೆ ತದ್ದಿತಾಂತವ್ಯಯ. ನಾವು ನೋಡ್ಕೋಬೇಕು, ಮನೆ ಅಂತಕ್ಕಂಥದ್ದು ನಾಮಪದ, ಆದ್ರಿಂದ ತದ್ದಿತಾಂತಗಳು ಎಲ್ಲಿ ಬರುತ್ತೆ ಅಂತಂದ್ರೆ ನಾಮಪದ ಪ್ಲಸ್ ತದ್ದಿತ ಪ್ರತ್ಯಯ ಸೇರಿ ಆಗುತ್ತೆ. ಆದ್ರಿಂದ ಮನೆತನಕ ಅಂತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆ ಅಂದ್ರೆ ತದ್ದಿತಾಂತವ್ಯಯಕ್ಕೆ ಉದಾಹರಣೆ. ನೆಕ್ಸ್ಟ್ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಕೃದಂತ ಭಾವನಾಮ, ಕೃದಂತ ಅಂತಂದ್ರೆ ನಿಮಗ್ ನೆನ್ಪಿರ್ಬೇಕು ಕ್ರಿಯಾಪದ ಪ್ಲಸ್ ಪ್ರತ್ಯಯ ಸೇರಿ ಕೃದಂತ ಆಗುತ್ತೆ. ಆದ್ರಿಂದ ಕೃದಂತ ಭಾವನಾಮ ಯಾವುದು ಇಲ್ಲಿ ಅಂತಂದ್ರೆ ನೋಟ, ನೋಡುವುದರ ಭಾವ ನೋಟ. ಇಲ್ಲಿ ಸರಿಯಾದ ಉತ್ತರ ನೋಟ ಅಂತಕ್ಕಂಥದ್ದು. ನೆಕ್ಸ್ಟ್ ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನ ಮಾಡಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ 100 ಯುವಕರನ್ನು ಕೊಡಿ, ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ ಅಂತ ಇದೆ. ಇದನ್ನ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆದ್ರಿಂದ ಆಪ್ಷನ್ 2 ಇದಕ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಪಾಲಿಗೆ ಬಂದದ್ದು ಪಂಚಾಮೃತ. ನಾವು ಈ ವಾಕ್ಯವನ್ನ ಯಾವಾಗ್ಲೂ ಉಪಯೋಗಿಸ್ತಲೇ ಇರ್ತೀವಿ. ಅಯ್ಯೋ ಪಾಲಿಗೆ ಬಂದಿದ್ದ ಪಂಚಾಮೃತ ಅನುಭವಿಸ್ಲೇಬೇಕು ಅಂತ ಅಂದ್ಬಿಟ್ಟು. ಆದ್ರಿಂದ ಇದು ಏನು ಅಂತಂದ್ರೆ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು, ನಮ್ಗೆ ಏನ್ ಸಿಕ್ಕಿದ್ಯೋ ಅದ್ರಲ್ಲೇ ಖುಷಿಯನ್ನ ಪಡ್ಬೇಕು, ಅದ್ರಲ್ಲೇ ತೃಪ್ತಿಯನ್ನ ಪಡ್ಬೇಕು ಅನ್ನೋದು ಇದರ ಅರ್ಥ. ನೆಕ್ಸ್ಟ್ 14ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆ ಬಳಸಬೇಕಾಗಿದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಮಾತನಾಡಿದ್ದೀರಿ, ಇಲ್ಲಿ ನಾವು ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ಬೇಕು. ಮತ್ತೆ ಹೆಚ್ಚು ಕೆಲಸ ಮಾಡಿದ್ದೀರಿ, ಲಾಸ್ಟ್ ಅಲ್ಲಿ ಯಾವ್ದೋ ಪೂರ್ಣ ವಿರಾಮ ಬರುತ್ತೆ. ಅಂದ್ರೆ ಆಪ್ಷನ್ 2 ಈಸ್ ಕರೆಕ್ಟ್. ಇದು ಎಂತಹ ವಾಕ್ಯ ಅಂತಂದ್ರೆ ಇದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆ ಸಹ ಆಗಿದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಅರ್ಧ ವಿರಾಮ ಚಿಹ್ನೆ ಬರುತ್ತೆ. ಹೆಚ್ಚು ಕೆಲಸ ಮಾಡಿದ್ದೀರಿ, ಪೂರ್ಣ ವಿರಾಮ. ಇದು ಯಾವ ವಾಕ್ಯಕ್ಕೆ ಅಂತ ಬರುತ್ತೆ ಅಂತಂದ್ರೆ ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಯಾಗಿ ಇದು ಬರುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಇದು ನೇನು ಹೇಳೋ ಹಾಗೆ ಇಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ ಆನ್ಸರು. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ತ, ಥ, ಧ, ಧ, ನ ಈ ಅಕ್ಷರಗಳ ಸಾಲಿಗೆ ಸೇರ್ತಕ್ಕಂತಹ ಅಕ್ಷರ ಯಾವುದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾವುದು ಅಂದ್ರೆ ಲ ಮತ್ತೆ ತ ಅಕ್ಷರಗಳು ತ, ತ, ದ, ದ, ನ ಅಕ್ಷರಗಳಿಗೆ ಸೇರುತ್ತೆ. ಯಾವುದು ಆಪ್ಷನ್? ಆಪ್ಷನ್ ಸಿ ಈಸ್ ಕರೆಕ್ಟ್. ಬಿ ಮತ್ತೆ ಡಿ ಸಹ ತತ್ತದನ್ನ ನೋಡಿ, ಅದು ಸಹ ತತ್ತದನ್ನ ಅಕ್ಷರಗಳು ಎಲ್ಲಿ ಹುಟ್ಟುತ್ತೋ ಅಲ್ಲೇ ಅವು ಸಹ ಹುಟ್ಟುತ್ತೆ. ನೆಕ್ಸ್ಟ್ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಅಂದ್ಬಿಟ್ಟು ಕೇಳಿದರೆ ಇದು ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ 18ನೇದು, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಅಂತಕ್ಕಂಥದ್ದು. ಯಾವ್ದು ಬರಬೇಕು ಅಂತಂದ್ರೆ ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಬರ್ಬೇಕು. ಆದ್ರಿಂದ ಇದಕ್ಕೆ ಯಾವುದು ಆನ್ಸರು? ಲಾಸ್ಟ್ ಒನ್. ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇದಕ್ಕೆ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ 19ನೇದು, ಇಲ್ಲೂ ಸಹ ಪದದ ಅರ್ಥವನ್ನ ಹೊಂದಿಸಿ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಹೊಯ್ ಅಂದ್ರೆ ಇಲ್ಲಿ ಹೊಯ್ಸಳ ಅಂತ ಬಂತು. ಹೊಯ್ ಅಂದ್ರೆ ಕೊಲ್ಲು, ತಲಾನಿಗೆ ಹೇಳ್ತಾನೆ ಅಂತ ಅದಲ್ಲ, ಅದು ಬಂದು ಹಡಗು ಹೊಯ್ಸಳ ಅಂತ ಬರುತ್ತೆ. ಇದು ಒಯ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಾಗಿಸು ಅನ್ನುವಂತಹ ಅರ್ಥ ಬರುತ್ತೆ. ನೆಕ್ಸ್ಟ್ ಒಕ್ಕಲಿಕ್ಕು ಅಂತ ಅಂದ್ರೆ ಕೊಲ್ಲು ಅನ್ನುವಂತಹ ಅರ್ಥ ಬರುತ್ತೆ. ಒಸೆ ಅಂತಂದ್ರೆ ಪ್ರೀತಿ ಅನ್ನುವಂತಹ ಅರ್ಥ ಬರುತ್ತೆ. ಓವು ಅಂತಂದ್ರೆ ಸಂರಕ್ಷಿಸು ಅನ್ನುವಂತಹ ಅರ್ಥ ಬರುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ 4 ಈಸ್ ಕರೆಕ್ಟ್, ಇದರ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದು 20ನೇದು, ಮತ್ತೆ ಇದು ಸಹ ಹೊಂದಿಸಿ ಬರೆಯಿರಿ. ಯಾವ್ಯಾವ್ದು ಅಂತ ಕೇಳಿದರೆ ಇದು ಅನ್ವರ್ತನಾಮ ಬಂದು ವ್ಯಾಪಾರಿ, ಗುಣವಾಚಕ ಬಂದು ಹೊಸ ಬಟ್ಟೆ,
ಪ್ರಕಾರವಾಚಕ ಬಂದು ಅಂತದ್ದು, ಕೃದಂತ ಭಾವನಾಮ ಬಂದು ನೋಟ. ನೋಡಿ, ಇದು 2ನೇ ಸಲ ಆಗಿದೆ. ಅಲ್ಲ ಆಲ್ರೆಡಿ ಕೃದಂತ ಭಾವನಾಮ ಕೇಳಿದ್ದಾನೆ, ಎಗೈನ್ ಇಲ್ಲೂ ಸಹ ಅದನ್ನೇ ಕೇಳಿದ್ದಾನೆ. ಆದ್ರಿಂದ ಕೃದಂತ ಭಾವನಾಮ ಬಂದು ನೋಟ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಬಂದು 20ನೇದು. ಇದು ಸಹ ಹೊಂದಿಸಿ ಬರೆಯಿರಿನೇ ಹೇಳಿದರೆ, ಇದರಲ್ಲಿ ಯಾವ್ದು ಆನ್ಸರ್ ಅಂದ್ರೆ ನಿತ್ಯ ನಪುಂಸಕ. ಯಾವಾಗ್ಲೂ ನಿತ್ಯ ನಪುಂಸಕ ಲಿಂಗ ಯಾವುದು? ದಂಡು ಅಂತ ಬಂತು ಅಂದ್ರೆ ನಿತ್ಯ ನಪುಂಸಕ. ಕೂಸು, ಮಗು, ಶಿಶು ಇವೆಲ್ಲ ನಿತ್ಯ ನಪುಂಸಕ ಲಿಂಗಕ್ಕೆ ಸೇರಿರ್ತಕ್ಕಂಥವು. ಇಲ್ಲಿ ದಂಡು ಬಂದಿತ್ತು, ಇದು ನಿತ್ಯ ನಪುಂಸಕ. ವಾಚ್ಯ ಲಿಂಗ ಅಂದ್ರೆ ನೀನು ತಾಯಿ ಅಂತಕ್ಕಂಥದ್ದು ವಾಚ್ಯ ಲಿಂಗ ಬರುತ್ತೆ. ಸ್ತ್ರೀ ನಪುಂಸಕ ಲಿಂಗ. ನೋಡಿ, ಸ್ತ್ರೀ ಇಲ್ಲಿ ದೇವತೆ ಅಂತ ಅಂದ್ರೆ ಸ್ತ್ರೀ ಅಂತ ಕನ್ಸಿಡರ್ ಮಾಡ್ತೀವಿ. ಒಲಿಯಿತು, ಅಲ್ಲಿ ಒಲಿದಳು ಅಂತ ಬಂದಿದ್ರೆ ಅದು ಸ್ತ್ರೀಲಿಂಗಕ್ಕೆ ಆಗೋದು. ಆದ್ರೆ ಒಲಿಯಿತು ಅಂತ ಬಂದಿದೆ, ಆದ್ರಿಂದ ಸ್ತ್ರೀ ನಪುಂಸಕ ಲಿಂಗ ಯಾವುದು ಅಂತಂದ್ರೆ ದೇವತೆ ಒಲಿಯಿತು ಅಂತಕ್ಕಂಥದ್ದು. ಇನ್ನ ಪುನ್ನಪುಂಸಕ, ಚಂದ್ರ ಅಂತಕ್ಕಂಥದ್ದು ಪುಲ್ಲಿಂಗ. ಚಂದ್ರೋದಯವಾಯಿತು, ಚಂದ್ರೋದಯವಾಯಿತು, ಚಂದ್ರ ಅಂತಕ್ಕಂಥದ್ದು ಪುಲ್ಲಿಂಗ. ಆಯಿತು ಅಂತಕ್ಕಂಥದ್ದು ಇಲ್ಲಿ ನಪುಂಸಕ ಲಿಂಗ. ಚಂದ್ರೋದಯವಾಯಿತು ಅನ್ನೋದು ಪುನ್ ನಪುಂಸಕ ಲಿಂಗ. ಹಾಗಾದ್ರೆ 21ನೇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ 22ನೇದು. 22ನೇದು ಏನ್ ಕೇಳಿದರೆ, ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಅರು ಮತ್ತೆ ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಅಂದ್ರೆ ಇದು ಎ ಮತ್ತು ಬಿ 2 ಹೇಳಿಕೆಗಳು ಸಹ ಕರೆಕ್ಟ್. ನೆಕ್ಸ್ಟ್ ಸಕಲೈಶ್ವರ್ಯ, ಸಕಲ ಪ್ಲಸ್ ಐಶ್ವರ್ಯ, ಸಕಲೈಶ್ವರ್ಯ ಇಲ್ಲಿ ಐಕಾರ ಬರುತ್ತೆ. ಆದ್ರಿಂದ ಇದು ಎಂತಹ ಸಂಧಿ ಉದಾಹರಣೆ ಅಂದ್ರೆ ವೃದ್ಧಿ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅನ್ಯ ಪುರುಷ ವಾಚಕ ಅವನು, ಅವಳು, ಅವರು ಅಂತ ಅಂದ್ಬಿಟ್ಟು ಬಳಸ್ತೀವಿ ನೋಡಿ. ನೀನು ಅಂತಕ್ಕಂಥದ್ದು ಇಲ್ಲಿ ಅನ್ಯ ಪುರುಷ ವಾಚಕ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನೀನು. ನೆಕ್ಸ್ಟ್ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂತ ಅಂದ್ಬಿಟ್ಟು ಕೇಳಿದರೆ, ಬಂಧಾನು ಅಂತಕ್ಕಂಥದ್ದು ಇದು ಸಂಭವನಾರ್ಥಕವಾಗಿದೆ. ನೆಕ್ಸ್ಟ್ ಆಪದ್ಧರ್ಮ, ಇದನ್ನು ಬಿಡಿಸಿ ಬರೆಯಿರಿ ಅಂತ ಅಂದ್ಬಿಟ್ಟು ಕೇಳಿದರೆ, ಆಪತ್ ಪ್ಲಸ್ ಧರ್ಮ ಅಂತಕ್ಕಂಥದ್ದು, ಆಪತ್ ಪ್ಲಸ್ ಧರ್ಮ ಅಂತ ಅನ್ನುವಂಥದ್ದು ಅಂದ್ರೆ ಮೊದಲನೇದು ಸರಿಯಾದ ಉತ್ತರ. ಇದು ಯಾವುದಕ್ಕೆ ಉದಾಹರಣೆ ಅಂತಂತಂದ್ರೆ ಜಶ್ವ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಪಯಶಯನ 27ನೇ ಪ್ರಶ್ನೆ. 27ನೇ ಪ್ರಶ್ನೆ ಪಯಶಯನ ಇದು ಶುತ್ವ ಸಂಧಿಗೆ ಉದಾಹರಣೆ. ಇದನ್ನ ಬಿಡಿಸೋದು ಹೇಗೆ ಅಂತಂದ್ರೆ ಪಯಸ್ ಪ್ಲಸ್ ಶಯನ, ಪಯಶಯನ ಆಗುತ್ತೆ. ಅರ್ಥ ಆಯ್ತಲ್ಲ? ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ 28 ಉಡಾಯಿಸು ಪದದ ಧಾತುವಿನ ಯಾವ ರೂಪವಾಗಿದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಉಡಾಯಿಸು ಅಂತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಸಕರ್ಮಕ ಧಾತು. ನೆಕ್ಸ್ಟ್ ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ 3ನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ವಿಘಟಿಕ ಅಂತ ಅನ್ನೋದಕ್ಕೆ ವಿಗಳಿಗೆ ಅಂತ ಆಗಿದೆ. ಅದೇ ಉದ್ಘೋಷಣೆ ಅಂತಂದ್ರೆ ಉಗ್ಗಡಣೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಂದ್ರೆ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ಅಂತ ಕೇಳಿದರೆ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ನೆಕ್ಸ್ಟ್ 31ನೇ ಕ್ವಶನ್. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ಅಂತ ಅಂದ್ಬಿಟ್ಟು ಕೇಳಿದರೆ, ಇಲ್ಲಿ ಹಳೆಯ ಅಂತಕ್ಕಂಥದ್ದು ಗುಣವನ್ನ ಸೂಚಿಸುತ್ತೆ. ಆದ್ರಿಂದ ಇದು ಎಂತಹದ್ದು ಅಂದ್ರೆ ಗುಣವಾಚಕವಾಗಿದೆ. ನೆಕ್ಸ್ಟ್ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಹೌದು, ಅಚ್ಚಗನ್ನಡದಲ್ಲಿ ವಿಸರ್ಗವಿರ್ತಕ್ಕಂತಹ ಪದಗಳು ಇಲ್ಲ. ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಹೌದು, ಇದು ಸರಿಯಾಗಿದೆ. ಅಂದ್ರೆ ಹೇಳಿಕೆನೂ ಸರಿ ಮತ್ತೆ ಸಮರ್ಥನೆಯೂ ಸಹ ಸರಿ. ಅಂದ್ರೆ ಫಸ್ಟ್ ಒನ್ ಈಸ್ ಕರೆಕ್ಟ್. ನೆಕ್ಸ್ಟ್ 3ನೇದು ಮಾರಿಗೌತಣವಾಯ್ತು ನಾಳಿನ ಭಾರತವು. ಈ ವಾಕ್ಯದಲ್ಲಿ ಇರ್ತಕ್ಕಂತಹ ಅಲಂಕಾರ ಯಾವುದು ಅಂತಂದ್ರೆ
ರೂಪಕಾಲಂಕಾರ. ನೆಕ್ಸ್ಟ್ ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಅಂತ ಇದೆ. ಅದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದರಿಂದ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ 35 ಈ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನ ಗುರುತಿಸಿ ಅಂತ ಅಂದ್ಬಿಟ್ಟು ಕೇಳಿದರೆ ಆಪ್ಷನ್ 3 ಈಸ್ ಕರೆಕ್ಟ್. ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿಯಾಗುತ್ತೆ ಅಂತ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 36ನೇ ಪ್ರಶ್ನೆ. 36 ಎಲ್ರೂ ಬರೀತೀರಾ. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ 37ನೇ ಪ್ರಶ್ನೆಗೆ ಆಹಾ ಸೂರ್ಯನಿಗೂ ಗ್ರಹಣವೇ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಆಹಾ ಸೂರ್ಯನಿಗೂ ಗ್ರಹಣವೇ. ಆಹಾ ಭಾವಸೂಚಕ ಚಿಹ್ನೆ, ಬಂಧನೆ, ಗ್ರಹಣವೇ ಅಂತ ಅಂದ್ಬಿಟ್ಟು ಕೇಳ್ತೀವಲ್ಲ, ಇವೆರಡರಲ್ಲೂ ಡೌಟ್ ಇದೆ. ಭಾವಸೂಚಕ ಚಿಹ್ನೆನ ಅಥವಾ ಪ್ರಶ್ನಾರ್ಥಕ ಚಿಹ್ನೆನ ಅಂತ ಇದೊಂದು ಗೊತ್ತಿಲ್ಲ. ನೆಕ್ಸ್ಟ್ ಈ ಕೆಳಗಿನ ಗಾದೆ ಮಾತನ್ನು ಸಂಪೂರ್ಣಗೊಳಿಸಿ ಅಂತ ಅಂದ್ಬಿಟ್ಟು ಕೇಳಿದರೆ ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಅಂದ್ರೆ ಸಂತೆಗೆ ಏನೋ ತಗೊಂಡೋಗ್ಬೇಕು, ನಾಳೆ ಅಂದ್ರೆ ಕೊನೆಯವರೆಗೂ ಸಹ ಪ್ರಯತ್ನ ಪಡ್ತಲೇ ಇರಬೇಕು ಅನ್ನೋದನ್ನ ಈ ಗಾದೆ ತಿಳಿಸುತ್ತೆ. ನೆಕ್ಸ್ಟ್ ಬಂದು 39 ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಅಂದ್ಬಿಟ್ಟು ಕೇಳಿದ್ರೆ ಅರ್ಧ ವಿರಾಮ ಚಿಹ್ನೆ. ಅನೇಕ ಉಪವಾಕ್ಯಗಳು ಬರುತ್ತೆ ಅಂತಂದ್ರೆ ಅದು ಸಂಯೋಜಿತ ವಾಕ್ಯ. ಆ ಸಂಯೋಜಿತ ವಾಕ್ಯದಲ್ಲಿ ನಾವು ಹೆಚ್ಚಾಗಿ ಯಾವ್ದನ್ನ ಬಳಸ್ತೀವಿ ಅಂದ್ರೆ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಆ ಊರಿನಿಂದ, ಇಲ್ಲಿ ಇರ್ತಕ್ಕಂತಹ ಸಂಧಿ ಯಾವುದು ಅಂತ ಅಂದ್ಬಿಟ್ಟು ಕೇಳಿದರೆ ಆ ಪ್ಲಸ್ ಊರು, ಆ ಊರು ಅಂತಕ್ಕಂಥದ್ದು ಆಗಿದೆ. ಇಲ್ಲಿ ಊರು ವಕಾರಾಗಮ ಸಂಧಿ, ವಕಾರ ಆದೇಶವಾಗಿರೋದ್ರಿಂದ ಇದು ವಕಾರಾಗಮ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಕ್ವಶನ್, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಪದಕ್ಕೆ ಇರುವಂತ ಸಂಬಂಧ ಬರೆಯಿರಿ ಅಂತ ಕೇಳಿದ್ದಾರೆ. ಹುಡುಗ ಅಂತಕ್ಕಂಥದ್ದು ಯಾವುದು? ರೂಢನಾಮ. ಅದೇ ತರ ಆವಾಡಿಗ ಅಂತಕ್ಕಂಥದ್ದು ಯಾವುದು ಅಂತಂದ್ರೆ ಆವನ್ನ ಆಡಿಸುವವನು ಅಂತ ಬರುತ್ತೆ, ಅಥವಾ ಆವನ್ನ ಹಿಡಿಯುವವನು ಅಂತ ಬರುತ್ತೆ. ಆದ್ರಿಂದ ಆವಾಡಿಗ ಅಂತಕ್ಕಂಥದ್ದು ಅನ್ವರ್ಥ ನಾಮ. ಅವನ ಕೆಲಸವನ್ನ, ವೃತ್ತಿಯನ್ನ ನೋಡ್ಕೊಂಡು ಅವನಿಗೆ ಹೆಸರನ್ನ ಇಟ್ಟಿದ್ದಾರೆ. ನೆಕ್ಸ್ಟ್ ಎಳೆಕರು, ಇದು ಎಳೆಗರು ಅಂತಕ್ಕಂಥದ್ದನ್ನ ಬಿಡಿಸಿ ಬರೆಯಿರಿ ಅಂತ ಅಂದ್ಬಿಟ್ಟು ಕೇಳಿದರೆ ಎಳೆ ಪ್ಲಸ್ ಕರು ಅಂತಕ್ಕಂಥದ್ದು ಆಗುತ್ತೆ. ಎಳೆ ಪ್ಲಸ್ ಕರು ಎಳೆಗರು ಅಂತ ಅಂದ್ಬಿಟ್ಟು ಆಗುತ್ತೆ. ಇದು ಯಾವುದಕ್ಕೆ ಉದಾಹರಣೆ ಅಂದ್ರೆ ಆದೇಶ ಸಂಧಿಗೆ ಉದಾಹರಣೆ. ಅದೇ ಎಳೆಯ ಕರು ಅಂತ ಅಂದ್ಬಿಟ್ಟು ಬಿಡಿಸಿದ್ರೆ ಇದು ಸಮಾಸಕ್ಕೆ ಬರುತ್ತೆ. ಎಂತಹ ಕರು? ಎಳೆಯ ಕರು. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಬಂದು ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಯಾವುದು ಅಂತ ಅಂದ್ಬಿಟ್ಟು ಕೇಳಿದಾನೆ. ಆಪ್ಷನ್ 3 ಈಸ್ ಕರೆಕ್ಟ್. ನೋಡಿ, 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಏಕೆಂದ್ರೆ ಪಂಪನಿಂದ 10ನೇ ಶತಮಾನದಲ್ಲಿ ಬರೋದು ಪಂಪ ಅಲ್ವಾ. ಆದ್ರಿಂದ 10ನೇ ಶತಮಾನವನ್ನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನ ಗುರುತಿಸಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ಗ್ರಂಥಿ ಬಂದು ಗಂಟು ಆಗುತ್ತೆ, ತತ್ಸಮ ತದ್ಭವ. ಚತುರ್ಥಿ ಚೌತಿ ಆಗುತ್ತೆ. ಗೂಕ ಬಂದು ಗೂಬೆ ಆಗುತ್ತೆ. ಋಷಿ ಬಂದು ಋಣ. ಇದು ತಪ್ಪಾಗಿರ್ತಕ್ಕಂಥದ್ದು. ಸರಿ ಹೊಂದದ ಜೋಡಣೆ ಯಾವುದು ಅಂದ್ರೆ ಋಷಿ ಋಣ. ಇದು ತಪ್ಪು. ನೆಕ್ಸ್ಟ್ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸರಿಯಾದದ್ದು ಯಾವುದು ಅಂತ. ಸಂಖ್ಯಾವಾಚಕ ರಾಮ ಲಕ್ಷ್ಮಣ ಬರೋದಿಲ್ಲ. ಇದು ರೂಢನಾಮಕ್ಕೆ ಬರುತ್ತೆ, ಅಂದ್ರೆ ವಸ್ತುವಾಚಕದಲ್ಲಿ ರೂಢನಾಮಕ್ಕೆ ಬರುತ್ತೆ. ಇನ್ನ ನಾಮವಾಚಕ ದೊಡ್ಡದು ಸಣ್ಣದು ಬರೋದಿಲ್ಲ. ನೆಕ್ಸ್ಟ್ ದ್ವಿರುಕ್ತಿ ದೊಡ್ಡದಾಗಿದೆ ಸಣ್ಣದಾಗಿದೆ ಅಂತ ಅಂದ್ಬಿಟ್ಟು ಪರಿಮಾಣ ವಾಚಕದಲ್ಲಿ ಬಳಸ್ತೀವಿ. ದ್ವಿರುಕ್ತಿ ದಡ ದಡ ಅಂತಕ್ಕಂಥದ್ದು ಅನುಕರಣ ವ್ಯಯಕ್ಕೆ ಬರುತ್ತೆ. ಗುಣವಾಚಕ ಬಂದು ಕೆಟ್ಟದ್ದು ಒಳ್ಳೆಯದು. ಇದು ಗುಣವಾಚಕ. ಇದು ಸರಿಯಾಗಿದೆ. ಇನ್ನು 3 ಸಹ
ತಪ್ಪಾಗಿದೆ. ನೆಕ್ಸ್ಟ್ 46ನೇದು ತತ್ಸಮ ತದ್ಭವ ಬರೆಯಿರಿ ಅಂದ್ರೆ ಹೊಂದಿಸಿ ಬರೆಯಿರಿ. ಪುಸ್ತಕ ಬಂದು ಏನಂತೀವಿ ಅಂದ್ರೆ ಹೊತ್ತಗೆ ಅಂತ ಅಂತೀವಿ. ಸಂಸ್ಕೃತ ಬಂದು ಸಕ್ಕದ ಅಂತ ಅಂದ್ಬಿಟ್ಟು ಕರ್ತೀವಿ. ಕರ್ತೃ ಬಂದು ಕರ್ತಾರ ಆಗಿದೆ. ದೀಪಿಕಾ ಬಂದು ದೀವಿಗೆ ಆಗಿದೆ. ಆದ್ರಿಂದ 46ನೇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ 47ರಲ್ಲಿ ಗುಂಪಿಗೆ ಸೇರದ ಪದ ಬರೆಯಿರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ, ಕೊನರು, ಕಮರು ಇಷ್ಟೋ ವಿರುದ್ಧಾರ್ಥಕ ಪದಗಳು. ಇದು ತೆಗಳಿಕೆ ಮತ್ತು ಬಿಕ್ಕಳಿಕೆ. ಇಲ್ಲಿ ಹೊಗಳಿಕೆ ಆಗ್ಬೇಕಾಗಿತ್ತು, ತೆಗಳಿಕೆಗೆ ಹೊಗಳಿಕೆ ಆಗ್ಬೇಕಾಗಿತ್ತು. ಆದ್ರಿಂದ ಅದಾಗಿಲ್ಲ ಅನ್ನೋದು ಅದು ಇದು ಸರಿಯಾದ ಉತ್ತರ. ಅಂದ್ರೆ ಇವು 3 ವಿರುದ್ಧ ಪದ ಕರೆಕ್ಟ್ ಇದೆ. ತೆಗಳಿಕೆಗೆ ಹೊಗಳಿಕೆ ಬರ್ಬೇಕಾಗಿತ್ತು, ಆದ್ರೆ ಬಿಕ್ಕಳಿಕೆ ಬಂದಿದೆ. ಆದ್ರಿಂದ ಯಾವ್ದು ಕರೆಕ್ಟ್ ಅಂತಂದ್ರೆ ಯಾವುದು ಆಪ್ಷನ್ ಡಿ ಈಸ್ ಕರೆಕ್ಟ್ 47ಕ್ಕೆ. ನೆಕ್ಸ್ಟ್ 48 ಅಕ್ಷರಗಳನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತಂದ್ರೆ ಶ್ರೀರಾಜ. ನೆಕ್ಸ್ಟ್ 49 ಐ ಹೌ ಅಕ್ಷರಗಳನ್ನ ಏನಂತಾರೆ ಅಂದ್ರೆ ಸಂಧ್ಯಕ್ಷರಗಳು ಅಂತ ಅಂದ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ ಅಕ್ಕ ಅಂತಕ್ಕಂಥದ್ದು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ಅಂದ್ರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ಏನಂತ ಕರೀತಾರೆ ಅಂತ ಅಂದ್ರೆ ಇಲ್ಲಿ ಗುಣಿತಾಕ್ಷರನೂ ಇದೆ, ವ್ಯಂಜನಾಕ್ಷರಗಳು ಇದೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗ್ತಕ್ಕಂಥ ಅಕ್ಷರಗಳನ್ನ ವ್ಯಂಜನಾಕ್ಷರಗಳು ಅಂತ ಅಂದ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಶೇಷ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಅಂದ್ಬಿಟ್ಟು ಕೇಳಿದರೆ ಶೇಷ ಅಂತಂದ್ರೆ ಇರೋದು, ಅದಕ್ಕೆ ವಿರುದ್ಧಾರ್ಥಕ ಪದ ನಿಶೇಷ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆರ್ದ್ರ ಪದದ ವಿರುದ್ಧ ಪದ ಯಾವುದು ಅಂತಂದ್ಬಿಟ್ಟು ಕೇಳಿದರೆ ಆರ್ದ್ರ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ಶುಷ್ಕ ಅಂತಕ್ಕಂಥದ್ದು. ನೆಕ್ಸ್ಟ್ ಅಲ್ಲಿ ಒಣಗಿದ ಅಂತಲೂ ಇದೆ, ಶುಷ್ಕ ಅಂತಲೂ ಇದೆ. ನಾವು ಶುಷ್ಕ ಅಂತಲೇ ಗುರುತಿಸ್ಬೇಕು. ನೆಕ್ಸ್ಟ್ ವರ್ತಮಾನ ಕಾಲದ ಧಾತುವಿನ ಆಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಉತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲ, ದ ಅಂತಕ್ಕಂಥದ್ದು ಭೂತಕಾಲ, ವ ಅಥವಾ ಹೂವ ಅಂತಕ್ಕಂಥದ್ದು ಭವಿಷ್ಯತ್ ಕಾಲ. ನೆಕ್ಸ್ಟ್ 55ನೇ ಕ್ವಶನ್, ಥಳಿಸುತ್ತದೆ ಅಂತಕ್ಕಂಥದ್ದು ಯಾವ ಕಾಲದಲ್ಲಿದೆ ಅಂತ ಕೇಳಿದರೆ ವರ್ತಮಾನ ಕಾಲದಲ್ಲಿದೆ. ಈ ಥಳಿಸುತ್ತದೆ ಅಂತಕ್ಕಂಥದ್ದು ಅನುಕರಣಾವ್ಯಯ ಥಳಿಸು. ಇದಕ್ಕೆ ಇಸು ಪ್ರತ್ಯಯ ಸೇರಿ ಏನಾಗಿದೆ ಅಂತ ಅಂದ್ರೆ ಸಾಧಿತ ಧಾತು ಅಥವಾ ಪ್ರತ್ಯಯ ಅಂತ ಧಾತುವಾಗಿದೆ. ಇದು ಸಹ ಲಾಸ್ಟ್ ಕೆಇಎ ಎಕ್ಸಾಮ್ ಅಲ್ಲೇ ಕೆಇಎ ಮಾಡಿರ್ತಕ್ಕಂಥ ಕಡ್ಡಾಯ ಕನ್ನಡ ಎಕ್ಸಾಮ್ ಅಲ್ಲೇ ಕೇಳಿದರೆ ಥಳಿಸು ಅಂದ್ರೆ ಅನುಕರಣಾವ್ಯಯಗಳಿಗೆ ಇಸು ಪ್ರತ್ಯಯ ಸೇರಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸಾಧಿತ ಧಾತು ಅಥವಾ ಪ್ರತ್ಯಯ ಅಂತ ಧಾತು ಆಗುತ್ತೆ. ನೆಕ್ಸ್ಟ್ 56ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಅಂದ್ಬಿಟ್ಟು ಕೇಳಿದರೆ ಭಾವನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು ಪ್ರೀತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು ಅಂತ ಅಂದ್ಬಿಟ್ಟು ಕೇಳಿದರೆ ಉಕ್ಕರಿಸು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಬಾಡಿಸು, ಹುರಿ, ಕುದಿಸು ಅಥವಾ ಬೇಯಿಸು ಅಂತ ಅರ್ಥ ಬರುತ್ತೆ. ಇಲ್ಲಿ ಕುದಿಸು ಅಂತ ಕೊಟ್ಟಿರೋದ್ರಿಂದ ಉಕ್ಕರಿಸು ಅನ್ನೋದಕ್ಕೆ ಯಾವುದು ಅಂತಂದ್ರೆ ಕುದಿಸು ಅನ್ನುವಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೊಂದಾಣಿಕೆ ಯಾಗದ ಜೋಡಿ ಅಂತ ಕೇಳಿದರೆ ನಿರ್ವಾಣ ಅಂತಂದ್ರೆ ಕೊನೆಗೆ ಅಥವಾ ಮೋಕ್ಷ ಅಂತಂದ್ರೆ ಕೊನೆ. ತಾತ್ಪರ್ಯ ತತ್ವ ಇಲ್ಲಿ ಟಿಸಿಲು ಅಂತಂದ್ರೆ ಕವಲು ಹೊಡೆಯೋದು. ಆದ್ರಿಂದ ಇದು ತಪ್ಪು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ. ನೆಕ್ಸ್ಟ್ ಕ್ವಶನ್ ಬಂದು 59, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥದ ಪದವುಳ್ಳ ಜೋಡಿಯನ್ನು ಗುರುತಿಸಿ. ಸರಿಯಾದ ಅರ್ಥ ಹೊಂದಿರತಕ್ಕಂಥದ್ದು ಯಾವುದು ಅಂತ ಅಂದ್ಬಿಟ್ಟು ಗುರುತಿಸ್ಬೇಕು. ಸೂರ್ಯ ಅಂತಕ್ಕಂಥದ್ದು ಅಜ, ಇದು ಸರಿಯಾಗಿದೆ. ಕಾಂತಿ ಅಂತಂದ್ರೆ ಪ್ರಕಾಶವಾಗಿರ್ತಕ್ಕಂಥದ್ದು, ಅಂದ್ರೆ ಪ್ರಕಾಶಮಾನವಾಗಿರೋದು. ಪನ್ನಗ ಅಂತಂದ್ರೆ ಇದು ಬೇರೆ ಅರ್ಥ ಬರುತ್ತೆ. ಭವರ ಅಂದ್ರೆ ಯುದ್ಧ ಬರುತ್ತೆ, ಜಗಳ ಬರಲ್ಲ, ಯುದ್ಧ ಬರುತ್ತೆ. ಅದರಿಂದ ಸರಿಯಾದ ರೂಪ ಯಾವುದು ಅಂತಂದ್ರೆ ಸೂರ್ಯ ಅಂದ್ರೆ ಅಜ ಅನ್ನುವಂತಹದ್ದು. ನೆಕ್ಸ್ಟ್ ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಅಂತಂದ್ಬಿಟ್ಟು ಯಾರನ್ನ ಕರೀತಾರೆ ಅಂತಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನ ಕರೀತಾರೆ. ನೆಕ್ಸ್ಟ್ ಅಶ್ಮಾರೋಹಣ ಅಂತ ಅಂದ್ರೆ ಏನು ಅಂತ ಕೇಳಿದರೆ
ಅಶ್ಮ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕಲ್ಲು ಅನ್ನುವಂತಹ ಅರ್ಥ ಬರುತ್ತೆ. ಅದರಿಂದ ಅಶ್ಮಾರೋಹಣ ಅಂತಂತಂದ್ರೆ ಕಲ್ಲನ್ನೇರುವುದು ಅನ್ನುವಂತಹ ಅರ್ಥ ಬರುತ್ತೆ. ನೆಕ್ಸ್ಟ್ 62ನೇ ಕ್ವಶನ್. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತಂದ್ಬಿಟ್ಟು ಹೇಳಿದರೆ, ಯತಿ ಯತಿ ಎಂದರೆ ವಿರಾಮ, ಇದು ಸಹ ಸರಿಯಾಗಿದೆ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಲಯದಲ್ಲಿ ಯತಿಯು ಬಿಡುವನ್ನ ಸೂಚಿಸುತ್ತದೆ ಅಂತಂದ್ರೆ ಹೇಳಿಕೆ ಸರಿ, ವಿವರಣೆ ತಪ್ಪು. ಹೇಳಿಕೆ ಮಾತ್ರ ಸರಿಯಾಗಿದೆ ಹಂಗಾದ್ರೆ. ನೆಕ್ಸ್ಟ್ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟ ಆಯ್ತು ಅಂತಂತಂದ್ರೆ ನಮ್ಮ ಉಪಾಧ್ಯಾಯರು ಅಂದ್ರೆ ಇಲ್ಲಿ ನಮ್ಮ ಅನ್ನೋ ಹತ್ರ ಏನಿದೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ. ಇವರು ನಮಗೆ ಉಪಾಧ್ಯಾಯರು, ಇವ್ರು ನಮ್ಮ ಉಪಾಧ್ಯಾಯರು ಅಂದ್ರೇನು ಚೇಂಜಸ್ ಇಲ್ಲ, ನಮಗೆ ಉಪಾಧ್ಯಾಯರು ಅಂತಂದ್ರೇನು ಸಹ ಚೇಂಜಸ್ ಇಲ್ಲ. ಅಂದ್ರೆ ಇಲ್ಲಿ ಷಷ್ಠಿ ಇರ್ತಕ್ಕಂಥದ್ದು ಇಲ್ಲಿ ಚತುರ್ಥಿ ವಿಭಕ್ತಿಯಾಗಿ ಮಾರ್ಪಟ್ಟಿದೆ. ಆದ್ರಿಂದ ಇದು ಸರಿಯಾದ ಉತ್ತರ. 63ನೇದಕ್ಕೆ ಎ ಕರೆಕ್ಟ್. ನೆಕ್ಸ್ಟ್ 64. ಇದರಲ್ಲಿ ಯಾವ ವಚನ ಅಂದ್ರೆ ಅಂಕಿತ ನಾಮ ಸರಿಯಾಗಿದೆ ಅಂತ ಕೇಳಿದರೆ, ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ಗೊತ್ತಿದೆ ನಿಮ್ಗೆ, ಚನ್ನಮಲ್ಲಿಕಾರ್ಜುನ. ಇದು ಮಹೇಶ್ವರ ಅಂತ ಕೊಟ್ಟವ್ರೆ, ಹಾಗಾದ್ರೆ ಇದೇನಾಗುತ್ತೆ ತಪ್ಪಾಗುತ್ತೆ. ನೆಕ್ಸ್ಟ್ ಬಸವಣ್ಣ ಬಂದು ಕೂಡಲ ಸಂಗಮ, ಇದು ಸಹ ತಪ್ಪಾಗುತ್ತೆ. ಇಲ್ಲಿ ಮಡಿವಾಳ ಮಾಚಿದೇವ ಅಂತಕ್ಕಂಥದ್ದು ಕಲಿದೇವರ ದೇವ, ಇದು ಸರಿಯಾಗಿದೆ. ಉರಿಲಿಂಗ ಪೆದ್ದಿ ಅವ್ರದ್ದು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು ಇದು ಸಹ ಸರಿಯಾಗಿದೆ. ಆದ್ರಿಂದ 64ನೇ ಕ್ವಶನ್ಗೆ ಸಿ ಮತ್ತೆ ಡಿ ಅಂದ್ರೆ 3ನೇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ 65. ಯಾವುದು ಇದರಲ್ಲಿ ಸರಿಯಾಗಿರ್ತಕ್ಕಂಥ ಶುದ್ಧ ರೂಪ ಅಂತ ಕೇಳಿದರೆ ಜಾತ್ಯತೀತ ಅಂತಕ್ಕಂಥದ್ದು. ನಾವು ಇದನ್ನ ಬಿಡಿಸಿ ಬರೆದಾಗ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಅಂತ ಅಂದ್ಬಿಟ್ಟು ಆಗುತ್ತೆ. ಇದು ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ಎಣ್ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ದಿಕ್ ಪ್ಲಸ್ ದೇಶ ಅಂತ ಇದೆ. ದಿಕ್ ಪ್ಲಸ್ ದೇಶ ಇದನ್ನ ಸೇರಿಸಿ ಬರೆದಾಗ ಯಾವ್ದಾಗುತ್ತೆ ದಿಗ್ದೇಶ ಅಂತಂದ್ಬಿಟ್ಟು ಆಗುತ್ತೆ. ಇದು ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ಜಶ್ವ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 67ನೇದು ಜಲ, ಉದಕ, ತೋಯ, ಸಲಿಲ, ಹಂಬು. ಇದ್ರ ಸಮಾನಾರ್ಥಕ ಪದ ಯಾವುದು ಅಂತಂದ್ರೆ ನೀರು. ನೀರಿಗೆ ಉದಕ, ಜಲ, ತೋಯ, ಸಲಿಲ, ಹಂಬು, ವಾರಿ ಈ ರೀತಿ ಕರೀತಾರೆ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ನೀರು. ನೆಕ್ಸ್ಟ್ ಕನ್ನಡ ಕಾದಂಬರಿಯ ಪಿತಾಮಹ ಎನಿಸಿಕೊಂಡವರು ಯಾರು ಅಂತಂದ್ರೆ ಗಳಗನಾಥ. ಪ್ರಥಮವಾಗಿ ಕಾದಂಬರಿಗಳನ್ನ ರಚನೆ ಮಾಡಿದ್ದಿವ್ರೆ, ಆದ್ರಿಂದ ಕನ್ನಡ ಕಾದಂಬರಿಯ ಪಿತಾಮಹ ಅಂತಂದ್ಬಿಟ್ಟು ಇವರನ್ನ ಕರೀತಾರೆ. ಈ ಮುಂದಿನ ಕವಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ದ.ರಾ ಬೇಂದ್ರೆಯವ್ರದ್ದು ನಾದಲೀಲೆ ಕವನ ಸಂಕಲನ, ಇದು ಕರೆಕ್ಟ್ ಆಗಿದೆ. ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆಗಳು, ಸಮುದ್ರ ಗೀತೆಗಳು ಗೋಪಾಲಕೃಷ್ಣ ಅಡಿಗ ಅವ್ರದ್ದಲ್ಲ, ಬೀಕ್ರು ಗೋಕಾಕ್ರವ್ರದ್ದು. ಮತ್ತೆ ಮಾಯಾಲೋಕ ಅಂತಕ್ಕಂಥದ್ದು ಕುವೆಂಪುರವ್ರದ್ದಲ್ಲ, ಇವ್ರ ಮಗನಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಇನ್ನ ತಲೆದಂಡ ಅಂತಕ್ಕಂಥದ್ದು ಗಿರೀಶ್ ಕಾರ್ನಾಡ್ ರವರ ನಾಟಕವಾಗಿದೆ. ಆದ್ರಿಂದ ಸರಿಯಾದ ಉತ್ತರ ಫಸ್ಟ್ ಒನ್ ದ.ರಾ ಬೇಂದ್ರೆ ನಾದಲೀಲೆ. ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಯಾವುದು ಅಂತ ಅಂದ್ಬಿಟ್ಟು ಕೇಳಿದರೆ, ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವ್ದಪ್ಪ ಅಂದ್ರೆ ಬೇತಗೆ ಅಂತಕ್ಕಂಥದ್ದು. ನೋಡಿ, ವೇತ್ರ ಅಂತಕ್ಕಂಥದ್ದು ತತ್ಸಮ ಪದ, ಔಷಧ ಅಂತಕ್ಕಂಥದ್ದು ತತ್ಸಮ ಪದ, ಋಷಿ ಅಂತಕ್ಕಂಥದ್ದು ಸಹ ತತ್ಸಮ ಪದ. ಆದ್ರೆ ಬೇತಗೆ ಅಂತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ತದ್ಭವ ಪದವಾಗಿದೆ. ಆದ್ರಿಂದ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬೇತಗೆ. ನೆಕ್ಸ್ಟ್ ಕಾಂತಾರ ಪದದ ಅರ್ಥ ಸಮಾನಾರ್ಥಕ ಪದ ಕೇಳಿದರೆ ಇಲ್ಲಿ ಅಡವಿ, ಅರಣ್ಯ, ವಿಪಿನ, ಕಾಡು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ಅನಲ ಅಂದ್ರೆ ಬೇರೆ ಅರ್ಥ ಇದೆ, ಆಗಸ ಅಂದ್ರೂ ಬೇರೆ ಅರ್ಥ ಇದೆ, ಆನನ ಅಂದ್ರೂ ಬೇರೆ ಅರ್ಥ ಇದೆ. ಆದ್ರಿಂದ ಇಲ್ಲಿ ಇಷ್ಟು ಸಮಾನಾರ್ಥಕ ಪದಗಳು ಯಾವುದು ಸರಿಯಾಗಿದೆ ಅಂದ್ರೆ ಆಪ್ಷನ್ 1 ಈಸ್ ಕರೆಕ್ಟ್. ಇಷ್ಟು ಇದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇಷ್ಟು, ಎಷ್ಟು, ಅಷ್ಟು ಅಂತ ಹೇಳ್ತೀವಲ್ಲ, ಇದು ಪರಿಮಾಣ ವಾಚಕಕ್ಕೆ ಉದಾಹರಣೆ. ನನ್ನ ಹತ್ರ ಇಷ್ಟೈತೆ ಅಂತ ಕೈ ತೋರಿಸಿ ಹೇಳ್ತೀವಲ್ಲ, ಎಷ್ಟು, ಇಷ್ಟು ಇವೆಲ್ಲ ಪರಿಮಾಣ ವಾಚಕಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 73ನೇದೇನು ಅಂತ ಕೇಳಿದರೆ ನ್ಯಾ, ಣ, ಣ, ನ, ಮ ಇವೆಲ್ಲ ಸಹ ಅನುನಾಸಿಕ ಸಂಧಿಯಲ್ಲಿ ಬರ್ತಕ್ಕಂಥವು ಅಥವಾ ಇವು ಅನುನಾಸಿಕ ಅಕ್ಷರಗಳು. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಕೇಳಿದರೆ, ನಾನು ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇಲ್ಲಿ
ಅವ್ಯಯ ಯಾವುದು ಅಂತಂತಂದ್ರೆ ಕೂಡಲೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 75 ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಅಥವಾ ಮೂಲದಿಂದ ಬಂದಿದೆ ಅಂತ ಕೇಳಿದ್ರೆ ಬ್ರಾಹ್ಮಿ ಲಿಪಿಯಿಂದ ಬಂದಿದೆ. ಅಕ್ಷರಗಳು ಸ್ವಲ್ಪ ಅಷ್ಟೇ, ಅಂಕಿಗಳು ಅಷ್ಟೇ ಬ್ರಾಹ್ಮಿ ಲಿಪಿಯ ಮೂಲವನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂದಿತು, ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪತ್ತರಗುಟ್ಟು ಅಂದ್ರೆ ಈ ನುಡಿಗಟ್ಟಿನ ಅರ್ಥ ಏನು ಅಂದ್ರೆ ಹೆದರು. ಈಗ ಅಯ್ಯೋ ನಾವು ಕೇಳಿದಕ್ಕೆ ಅವ್ನ್ ಪತ್ತರಗುಟ್ಬಿಟ್ಟ ಅಂತ ಅಂತೀವಲ್ಲ, ಅಂದ್ರೆ ಎದ್ರುಕೋಗ್ಬಿಟ್ಟ ಅಂತ ಹೇಳ್ತೀವಲ್ಲ, ಪತ್ತರಗುಟ್ಟು ಅಂತಂದ್ರೆ ಎದರು ಅನ್ನುವಂತಹ ಅರ್ಥ ಬರುತ್ತೆ. ಇನ್ನ ಭ್ರಷ್ಟಾಚಾರ ಭ್ರಷ್ಟ ಅಂತ ಐತೆ, ಭ್ರಷ್ಟಾಚಾರ ಇದು ಫಸ್ಟ್ ಒನ್ ಈಸ್ ಕರೆಕ್ಟ್. ನೆಕ್ಸ್ಟ್ 79ರಲ್ಲಿ ಸರಿಯಾದ ರೂಪ ಪಾರಮಾರ್ಥಿಕ ಅಂತ ಅಂದ್ಬಿಟ್ಟು ಕರಿತೀವಿ. ಪಾರಮಾರ್ಥಿಕ ಅಂದ್ರೆ ತತ್ವ ವಿಚಾರವನ್ನ ತಿಳಿದಿರ್ತಕ್ಕಂಥವ್ರು. ನೆಕ್ಸ್ಟ್ 80 ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರವಲ್ಲ ಅಂತ ಅಂದ್ಬಿಟ್ಟು ಕೇಳಿದರೆ ಶ್ಲೇಷ ಅಂತಕ್ಕಂಥದ್ದು ಶಬ್ದಾಲಂಕಾರವಲ್ಲ. ವೃತ್ಯಾನುಪ್ರಾಸ, ಯಮಕ, ಚೇಕಾನುಪ್ರಾಸ ಇಷ್ಟು ಸಹ ಶಬ್ದಾಲಂಕಾರಗಳು. ಶ್ಲೇಷ ಅಂತಕ್ಕಂಥದ್ದು ಯಾವುದು ಅಂತಂದ್ರೆ ಅರ್ಥಾಲಂಕಾರದಲ್ಲಿ ಬರುತ್ತೆ. ನೆಕ್ಸ್ಟ್ ಫೋರೆನ್ಸಿಕ್ ಸೈನ್ಸ್ ಅಂತಂದ್ರೆ ಯಾವುದು ಅಂತಂದ್ರೆ ವಿಧಿವಿಜ್ಞಾನ ಬರುತ್ತೆ. ಫೋರೆನ್ಸಿಕ್ ಸೈನ್ಸ್ ಅಂದ್ರೆ ವಿಧಿವಿಜ್ಞಾನ ಅಂತಕ್ಕಂಥದ್ದು ಬರುತ್ತೆ. 81ಕ್ಕೆ 3ನೇದು ಕರೆಕ್ಟ್. ನೆಕ್ಸ್ಟ್ ಏಕೈಕ ಅಂತಕ್ಕಂಥದ್ದು ಋದ್ದು ಸಂಧಿಗೆ ಉದಾಹರಣೆ ಆದ್ರೆ ಊರಲ್ಲಿ ಅಂತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಊರಲ್ಲಿ ಅಂತಕ್ಕಂಥದ್ದು ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 83ನೇ ಪ್ರಶ್ನೆ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಏನು ಅಂತಂತಂದ್ರೆ ಕಳುಹಿಸಿದ್ದಾರೆ. ಏನಾಗುತ್ತೆ ಕಳುವ್ಯಾರೆ ಅಂದ್ರೆ ಕಳುಹಿಸಿದ್ದಾರೆ ಎನ್ನುವಂತಹ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ 84ನೇದು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಇದಾಗಿರುತ್ತದೆ ಅಂತಂತಂದ್ರೆ ಇಲ್ಲಿ ಲಿಂಗ ನಿರ್ಬಂಧ ಇರೋದಿಲ್ಲ. ನೆಕ್ಸ್ಟ್ 85 ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತಂದ್ಬಿಟ್ಟು ಕೇಳಿದರೆ ಯಾವುದು ಅಂತಂತಂದ್ರೆ ಇಲ್ಲಿ ನೀಡಿ ಅಂತಕ್ಕಂಥದ್ದು ಗುಂಪಿಗೆ ಸೇರಲ್ಲ. ಮಾಡಿರಿ, ಬನ್ನಿ, ನಡೆಯಿರಿ ಅಂತಕ್ಕಂಥವೆಲ್ಲ ವಿದ್ಯಾರ್ಥಕ ರೂಪದಲ್ಲಿ ಬರುತ್ತೆ. ಆದ್ರಿಂದ ನೀಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತೆಗಿಬೇಕು. ನೆಕ್ಸ್ಟ್ 86ನೇದು ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳು ಇದೆ. ಅದೇ ರೀತಿ ಸರ್ಪಕ್ಕೆ ಅಂತಂದ್ರೆ ಅಹಿ ಮತ್ತೆ ಉರಗ ಅಂತಕ್ಕಂಥದ್ದು ಸರ್ಪಕ್ಕೆ ಸಮಾನಾರ್ಥಕ ಪದಗಳಾಗಿವೆ. ನೆಕ್ಸ್ಟ್ ಬಂದು 87ನೇ ಕ್ವಶನ್. ಇದರಲ್ಲಿ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನ ತತ್ಸಮಗಳು ಅಂತ ಅಂದ್ಬಿಟ್ಟು ಕರೀತಾರೆ. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಿದ್ರೆ ತತ್ಸಮ ಅಂದ್ರೆ ಅಲ್ಪ ಸ್ವಲ್ಪ ಬದಲಾವಣೆ ಇಲ್ಲ ಅದೇ ತರ ಬಳಸ್ತೀವಿ. ಅದರಿಂದ ಇದು ಸಹ ಏನಾಗಿದೆ ಅಂದ್ರೆ ಸರಿಯಾಗಿದೆ. ನಾವಿಲ್ಲಿ ಯಾವ್ದನ್ನ ಕಂಡುಹಿಡಿಬೇಕು ನೋಡೋಣ. ಇದು ಸರಿಯಾಗಿದೆ. ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳೆಂದು ಕರೆಯುತ್ತೇವೆ. ಅಂದ್ರೆ ಸ್ವಲ್ಪ ನಾವು ಅದನ್ನ ಸಂಸ್ಕೃತದಿಂದ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಅದು ಸರಿ ಇದೆ. ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜ ಸಮಸಂಸ್ಕೃತಗಳು ಅಂತ ಕರೆದಿದ್ದಾನೆ. ಸಮಸಂಸ್ಕೃತ ಅಥವಾ ತತ್ಸಮ ಒಂದೇ. ಇದು ಸಹ ಸರಿಯಾಗಿದೆ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳನ್ನು ಸಹ ತದ್ಭವಗಳೆನಿಸುತ್ತವೆ ಅಂತಂದ್ರೆ ಇದು ತಪ್ಪಾಗಿದೆ. ನಾವು ಅವನ ಅನ್ಯ ದೇಶೀಯ ಪದಗಳು ಅಲ್ಲಿ ಬೇರೆ ಇದ್ರಿಂದ ಯಾವ್ದನ್ನು ಸಹ ನಾವು ಬದಲಾವಣೆ ಮಾಡ್ಕೊಂಡು ತಗೊಂಡಿಲ್ಲ. ಆದ್ರಿಂದ ಯಾವುದು ಅಂತಂದ್ರೆ ಆಪ್ಷನ್ 4 ಈ ಕರೆಕ್ಟ್. ಡಿ ಮಾತ್ರ ತಪ್ಪು, ಇನ್ನು ಉಳ್ಕೊಂಡಿರೋವೆಲ್ಲ ಸರಿಯಾಗಿವೆ. ನೆಕ್ಸ್ಟ್ ಬಂದು 88ನೇ ಕ್ವಶನ್. 88ರಲ್ಲಿ ಚತುರ್ಥಿ ವಿಭಕ್ತಿ 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಕೆ, ಹೀಗೆ ಸರಿ ಇದೆ. ಸಪ್ತಮಿ ವಿಭಕ್ತಿ ಪ್ರತ್ಯಯ 4 ಪ್ರತ್ಯಯ ಹೊಂದಿದೆ. ಅಲ್ಲಿ ಅಂತಕ್ಕಂಥದ್ದು ಒಳು ಅಲ್ಲ ಒಳ್ ಅಂತಕ್ಕಂಥ ಸರಿ. ಇನ್ನೆರಡು ಸಹ ತಪ್ಪಿದೆ. ಆದ್ರಿಂದ ಬಿ ಆಪ್ಷನ್ ಏನಿದೆ ಅಂತಂದ್ರೆ ಇಲ್ಲಿ ತಪ್ಪಿದೆ. ನೆಕ್ಸ್ಟ್ ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನ ಹೊಂದಿದೆ. ಇದು ಸಹ ಕರೆಕ್ಟ್ ಇದೆ. ಹಾಗಾದ್ರೆ ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಸಿ ಮಾತ್ರ ಸರಿ, ಎ ಮತ್ತು ಸಿ ಸರಿ. ಅಂದ್ರೆ ಎ ಮತ್ತು ಸಿ ಈಸ್ ಆನ್ಸರ್ ಕರೆಕ್ಟ್. ಅಂದ್ರೆ ಆಪ್ಷನ್ 4 ಈಸ್ ರೈಟ್ 88ನೇದಕ್ಕೆ. ನೆಕ್ಸ್ಟ್ ಪ್ರಶ್ನೆ ಬಂದು 89. ನೆಕ್ಸ್ಟ್ ಹರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡು ಬರುವುದಿಲ್ಲ ಅಂತ ಪ್ರಶ್ನೆ ಆಗಿದೆ. ಹರಿಸಮಾಸ ದೋಷ ಬಿರುದಾವಳಿಗಳಲ್ಲಿ ಕಂಡು ಬರುವುದಿಲ್ಲ ಅಂತ ಗೊತ್ತು.
ಇನ್ನ ಕ್ರಿಯಾ ಸಮಾಸ ಮತ್ತೆ ಗಮಕ ಸಮಾಸ ಬಂದು ಇವೆರಡು ಸಹ ಕನ್ನಡ ಸಮಾಸಗಳು. ಇವೆರಡರಲ್ಲೂ ಡೌಟ್ ಇದೆ ಈ ಪ್ರಶ್ನೆ ಮಾತ್ರ. ಗಮಕ ಸಮಾಸ ಮತ್ತು ರಿ ಸಮಾಸ ಆದ್ರೆ ಆನ್ಸರು ಫಸ್ಟ್ ಒಂದೇ ಅಂತ ಅನ್ಕೊಂಡಿದೀವಿ. 89ನೇದಕ್ಕೆ ಒಂದನೇದು. ನೆಕ್ಸ್ಟ್ 90ನೇದು ಭೀಮನು ಅಂತಕ್ಕಂಥದ್ದು. ಇಲ್ಲಿ ಈ ಕಡೆ ಪದಗಳನ್ನ ಕೊಟ್ಟಿದ್ದಾರೆ, ನಾಮಪದಗಳನ್ನ, ಈ ಕಡೆ ಕಾರಕಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ವಿಭಕ್ತಿ ಪ್ರತ್ಯಯ ಇಲ್ಲಿ ಬಂದಿದೆ ಮತ್ತೆ ನಾವಿಲ್ಲಿ ಯಾವ್ದನ್ನ ಗುರುತು ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಭೀಮನು ಹೂ ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ, ಅದರಿಂದ ಇದು ಕರ್ತೃರ್ಥ. ಇದರ ಕಾರಕ ಯಾವುದು ಅಂದ್ರೆ ಕರ್ತೃರ್ಥ. ಚೆಂಡನ್ನು ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಆದ್ರಿಂದ ಇದೆಂಥದ್ದು ಅಂತಂದ್ರೆ ಕರ್ಮಾರ್ಥ. ತನ್ನ ಅಂತಕ್ಕಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ, ಆದ್ರಿಂದ ಇದು ಯಾವುದು ಅಂತಂದ್ರೆ ಸಂಬಂಧ. ನೆಕ್ಸ್ಟ್ ಬಲಗಾಲಿನಿಂದ ಇಂದ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ, ಇದು ಯಾವುದು ಅಂತಂತಂದ್ರೆ ಕರಣಾರ್ಥ ಅಥವಾ ಸಾಧನ ಅಂದ್ರೆ ಸಾಮಗ್ರಿ ಅಂತ ಅಂದ್ಬಿಟ್ಟು ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂತಂದ್ರೆ 4ನೇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತಂದ್ಬಿಟ್ಟು ಕೇಳಿದರೆ ಆಶೀರ್ವಚನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 92ನೇದು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂದ್ಬಿಟ್ಟು ಹೇಳಿದ್ದಾನೆ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿರುತ್ತದೆ. ಪೂರ್ವೋತ್ತರ ಪದಗಳು ಇಲ್ಲಿ ಕರ್ಮಧಾರೆಯ ಸಮಾಸದಲ್ಲಿ ವಿಶೇಷಣ ಮತ್ತು ವಿಶೇಷ್ಯ ಬರುತ್ತೆ. ನೆಕ್ಸ್ಟ್ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ, ಇದು ಸರಿಯಾಗಿದೆ. ಪೂರ್ವೋತ್ತರ ಪದಗಳು ಉಪಮಾನ ಉಪಮೇಯ ಸಂಬಂಧದಿಂದ ಕೂಡಿರುತ್ತೆ, ಇದು ಸಹ ಸರಿಯಾಗಿದೆ. ಇನ್ನು ಅವಧಾರಣ ಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ, ಇದೇನಿಲ್ಲ ಅಂದ್ರೆ ಇದೊಂದು ಸ್ವಲ್ಪ ಡೌಟ್ ಇದೆ. ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಡಿ ಫಸ್ಟ್ ಅಂತ ಅನ್ಕೊಂಡಿದ್ದೀವಿ. ಅಂದ್ರೆ ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆಗಳು ತಪ್ಪಾಗಿವೆ, ಎ ಮತ್ತು ಡಿ. ನೆಕ್ಸ್ಟ್ ಸ್ತ್ರೀ, ಇಲ್ಲಿ ಇರ್ತಕ್ಕಂತಹ ವ್ಯಂಜನಗಳು ಎಷ್ಟು ಅಂತ ಕೇಳಿದರೆ ಸು ಪ್ಲಸ್ ತು ಪ್ಲಸ್ ರ್ ಅಂತಕ್ಕಂತಹ 3 ವ್ಯಂಜನಗಳು ಇದರಲ್ಲಿ ಇದೆ. ನೆಕ್ಸ್ಟ್ 94ದು ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಅಂದ್ಬಿಟ್ಟು ಕೇಳಿದರೆ ಇದು ಅಂತರಂಗ ಅಲ್ಲ, ಅಂತರಂಗ. ಇದು ತಪ್ಪಾಗಿದೆ. 94ನೇದಕ್ಕೆ ಬಂದು 4. 95 ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಕುಡಿಯಿತು ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇದರಲ್ಲಿ ಇರ್ತಕ್ಕಂತಹ ಧಾತು ಯಾವುದು ಅಂದ್ರೆ ಕುಡಿ. ಇದಕ್ಕಿರ್ತಕ್ಕಂತಹ ಆಖ್ಯಾತ ಪ್ರತ್ಯಯ ಯಾವುದು ಅಂದ್ರೆ ಇತು ಅಂತಕ್ಕಂಥದ್ದು. ನೆಕ್ಸ್ಟ್ 96ನೇದು ಆದಿತ್ಯೋದಯಂ. ಇದನ್ನ ಬಿಡಿಸಿ ಬರೆದ್ರೆ ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋದಯಂ. ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 97 ಸರಿಯಾದ ಜೋಡಿ ಗುರುತಿಸಿ ಅಂತ ಕೇಳಿದರೆ ಪಳಪಳ ಜುಳುಜುಳು ಅನುಕರಣವ್ಯಯ, ಒಂದೊಂದು ಒಮ್ಮೊಮ್ಮೆ ದ್ವಿರುಕ್ತಿ, ಢಣಢಣ ಸರಸರ ಬಂದು ಅನುಕರಣವ್ಯಯ, ಬೇಗ ಬೇಗ ಬಂದು ದ್ವಿರುಕ್ತಿ, ಸುಯ್ಯನೆ ಬಂದು ಅನುಕರಣವ್ಯಯ. ಅದರಿಂದ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎ ಮತ್ತು ಸಿ ಅಂತಕ್ಕಂಥದ್ದು ಸರಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ದೊಡ್ಡ ಹುಡುಗನು, ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು ಅಂತಂದ್ಬಿಟ್ಟು ಕೇಳಿದರೆ ದೊಡ್ಡವನು ಪ್ಲಸ್ ಹುಡುಗನು, ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗ ಅಂತಂದ್ಬಿಟ್ಟು ಬರುತ್ತೆ, ದೊಡ್ಡ ಹುಡುಗನು. ಇದಕ್ಕೆ ಆನ್ಸರ್ ಈಸ್ 4th ಒನ್ ಈಸ್ ಕರೆಕ್ಟ್. ಇದು ಯಾವ ಸಮಾಸ ಅಂದ್ರೆ ಕರ್ಮಧಾರೆಯ ಸಮಾಸಕ್ಕೆ ಬರುತ್ತೆ. ಇನ್ನ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಕೆ.ಎಸ್. ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿ ಎಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಕೆ.ಎಸ್. ನಿಸಾರ್ ಅಹಮದ್ ನಾನೆಂಬ ಪರಕೀಯನು ಅವ್ರದ್ದೇ, ಅನಾಮಿಕ ಆಂಗ್ಲರನು ಸಹ ಅವ್ರದ್ದೇ, ಮನದೊಂದಿಗೆ ಮಾತುಕತೆನೂ ಸಹ ಅವ್ರದ್ದೇ. ಇವು 3 ಸಹ ಕೆ.ಎಸ್. ನಿಸಾರ್ ಅಹಮದ್ ರವ್ರದ್ದು. ಆದ್ರೆ ದೀಪದ ಮಲ್ಲಿ ಅಂತ ಬಂದ್ರೆ ಅದು ಯಾರ್ದು ಅಂತಂದ್ರೆ ಕೆ.ಎಸ್. ನರಸಿಂಹಸ್ವಾಮಿರವ್ರದ್ದು. ಆದ್ರಿಂದ ಯಾವ್ದಲ್ಲ ಅಂತಂದ್ರೆ
ಸಿ ಮಾತ್ರ ಇವ್ರದ್ದು ಅಲ್ಲ. ನೆಕ್ಸ್ಟ್ ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಯಾವುದಕ್ಕೆ ಉದಾಹರಣೆ ಅಂದ್ರೆ ಮಿಶ್ರ ವಾಕ್ಯಕ್ಕೆ ಉದಾಹರಣೆಯಾಗಿದೆ. ಯಾವ ವಾಕ್ಯಕ್ಕೆ ಉದಾಹರಣೆ ಅಂದ್ರೆ ಮಿಶ್ರ ವಾಕ್ಯಕ್ಕೆ ಉದಾಹರಣೆಯಾಗಿದೆ. ಇಷ್ಟು ಸಹ ಸಂಭವನೀಯ ಕೀ ಉತ್ತರಗಳು. ಇದರಲ್ಲಿ 1 or 2 or 3 ಚೇಂಜಸ್ ಆಗ್ಬೋದು, ಬಿಟ್ರೆ ಇನ್ನೆಲ್ಲ ಸರಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದಗಳು.